ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕಿತ್ತಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಜತ್ ಆ್ಯಂಡ್ ನಮ್ಮ ಸುರೇಶ್ ಅವ್ರ ಮಧ್ಯೆ ಗಲಾಟೆ ಆಗ್ತಾಯಿದೆ. ಅದರಲ್ಲೂ ರಜತ್ ಒಂದು ರೀತಿಯಲ್ಲಿ ಪುಡಿ ರೌಡಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾನೆ. ಬಂದಿರೋದೇ ಇನ್ನೊಂದು 2-3 ದಿನ ಆಗಿದೆ. ಆಲ್ರೆಡಿ ತನ್ನ ಒಂದು ಆಟನ ಶುರು ಮಾಡಿದ್ದಾನೆ ಅಂತ ಹೇಳ್ಬೋದು. ಅದು ಆಟ ಅಲ್ಲ, ಹೊಲಸು ಆಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪದಗಳ ಬಳಕೆ ಆರುವಂಥದ್ದು, ಆಮೇಲೆ ಫಿಸಿಕಲಾಗಿ ಅಟ್ಯಾಕ್ ಮಾಡುವಂಥದ್ದು, ಇದು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಆ್ಯಂಡ್ ಅಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳಲ್ಲಿ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಇವಾಗ ಫೈಟ್ ಅಂತೂ ಶುರು ಆಗೇ ಆಗುತ್ತೆ. ಸೊ ಮೊದಲು ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋಂಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇವಾಗ 2 ತಂಡಗಳಾಗಿ ಮಾಡಿದ್ದಾರೆ. ಸೊ ಅಲ್ಲಿ 2 ತಂಡಗಳಿಗೂ ಕೂಡ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಕೊಳವೆನಲ್ಲಿ ಬಾಲ್ಗಳು ಬರುತ್ತೆ. ಸೊ ಅದನ್ನು ಪಡ್ಕೊಂಡು ಅದನ್ನು ಅಲ್ಲಿ 4 ಜನ ಒಳಗಡೆ ನೆಟ್ ಒಳಗಡೆಗೆ ಇರ್ತಾರೆ. 2 ಟೀಮಿಂದ ಕೂಡ ಇಬ್ಬಿಬ್ಬರು ಇರ್ತಾರೆ ಅಂತ ಅನಿಸುತ್ತೆ. ಸೊ ಅವರಿಬ್ಬರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಇರುವಂಥ ಸ್ಪರ್ಧಿಗಳಿಗೆ ಕೊಟ್ಟು ಹೊರಗಡೆ ಇರುವಂಥ ಒಂದು ಚೌಕಟ್ಟಿನಲ್ಲಿ ಕಾಪಾಡ್ಕೊಬೇಕು. ಸೊ ಅದು ಇರುವಂಥ ಟಾಸ್ಕು. ಕೊನೆಯಲ್ಲಿ ಬಜಾರ್ ಆದಾಗ ಯಾವ ಒಂದು ಚೌಕಟ್ಟಿನಲ್ಲಿ ಜಾಸ್ತಿ ಬಾಲ್ಸ್ ಇರುತ್ತೆ, ಸೊ ಆ ಒಂದು ತಂಡನ ವಿನ್ ಮಾಡ್ತಾರೆ. ಓಕೆ, ಆ ಒಂದು ತಂಡನ ವಿನ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇಲ್ಲಿ ಆ ಬಾಲನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ 4 ಜನ ಇದ್ದಾರೆ. ಒಂದು ತಂಡದಿಂದ 2, ಇನ್ನೊಂದು ತಂಡದಿಂದ 2. ಸೊ ಅಲ್ಲಿ ಫೈಟ್ ನಡೀತಾ ಇರೋವಂಥದ್ದು ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ. ಸೊ ಆ ಒಂದು ಸಮಯದಲ್ಲಿ ಇಲ್ಲಿ ಸುರೇಶ್ ಆ್ಯಂಡ್ ರಜತ್ ಅವ್ರಿಗೆ ಕ್ಲಾಶ್ ಆಗ್ತಿದೆ. ಅಲ್ಲಿ ಕಿತ್ತಾಟಗಳು ನಡೀತಾ ಇದೆ. ಎಲ್ಲರೂ ಕೂಡ ಕಿತ್ತಾಡ್ತಿದ್ದಾರೆ. ಮಂಜು ಇದ್ದಾರೆ, ರಜತ್ತು, ತ್ರಿವಿಕ್ರಮು, ಸುರೇಶ್ 4 ಜನ ಒಳಗಡೆಗಿದ್ದಾರೆ. ಸೊ ಅಲ್ಲಿ ಕಿತ್ತಾಟಗಳು, ತಳ್ಳುವಂಥದ್ದು, ಪಳುವಂಥದ್ದೆಲ್ಲ ಓಕೆ ಒಂದು ಮಟ್ಟಿಗೆ. ಆದರೆ ಇಲ್ಲಿ ಎದೆಗಿಂದ ಎದೆಗೆ ತಳ್ಳುವಂಥದ್ದು, ಗುದ್ದುವಂಥದ್ದು, ಆಮೇಲೆ ಬಳಕೆಗಳು ರಜತಿಂದ. ಸೊ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಿದೆ ಅವ್ನು ಬಂದಿರೋವಂಥದ್ದು ಇಲ್ಲಿ ಕಿತ್ತಾಟ ಮಾಡಲಿಕ್ಕೆ, ರೌಡಿ ರೀತಿಯ ವರ್ತನೆ ಮಾಡೋಕ್ಕೆ. ಸೊ ಈ ರೀತಿಯ ಒಂದು ಫಿಸಿಕಲ್ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾನೆ. ಅಲ್ಲಿ ರಜತ್ ವರ್ಷ ಸುರೇಶ್ ನಡೀತಾ ಇದೆ. ಆ್ಯಂಡ್ ಅಲ್ಲಿ ತಿಕ್ಕಲ್ ನನ್ನ ಮಗನೇ ಅನ್ನೋವಂಥದ್ದು, ಗುಗ್ಗು ನನ್ನ ಮಗನೇ ಅನ್ನೋವಂಥದ್ದು, ಅಲ್ಲೇ ಕುತ್ಕೊಳ್ಳಲ್ಲೇ ಮುಚ್ಕೊಂಡು ಅಮ್ಮಿಕೊಂಡು ಕುತ್ಕೊಳ್ಳಲ್ಲೇ ಅನ್ನೋವಂಥದ್ದು, ಸೊ ವೇಸ್ಟ್ ನನ್ನ ಮಗನೇ ಅನ್ನೋವಂಥದ್ದು. ಸೊ ಈ ಥರದ್ದೆಲ್ಲನೂ ಮಾತುಗಳ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು ಸೆಡೆ ಆಟಗಳಿದೆ. ನನ್ನ ಹತ್ರ ಬೇರೆಯವ್ರ ಹತ್ರ ಇಟ್ಕೊಂಡು ನನ್ನ ಹತ್ರ ಇಟ್ಕೊಂಬೇಡ. ಏನು ಈ ಪದಗಳೆಲ್ಲನೂ ನನಗೆ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಅನ್ನೋ ಶೋ ಏನಿದೆ ಅನ್ನೋ ಸಮಾಜಕ್ಕೆ ಏನಾದರೂ ಒಳ್ಳೆ ಸಂದೇಶ ಹಾಳಾಗಿ ಹೋಗಲಿ ಅತ್ತಾಗೆ ಕೆಟ್ಟ ಸಂದೇಶ ಕೊಡಬೇಕಾ? ಇಂಥ ರೌಡಿ ವರ್ತನೆ ಮಾಡೋರನ್ನೆಲ್ಲ ಕರ್ಕೊಂಡು ಬಂದು ಒಳಗಡೆ ಬಿಡೋವಂಥದ್ದು ಅವಶ್ಯಕತೆ ಇದೆಯಾ? ಮಾತಲ್ಲಿರಬೇಕು. ಪ್ರವೋಕಿಂಗ್ ಗಂಟ ಓಕೆ. ಫಿಸಿಕಲ್ ಆಗೋವಂಥದ್ದು ಏನಿದೆ, ಎದೆಯಿಂದ ತಳ್ಳುವಂಥದ್ದು ಏನಿದೆ, ಗುದ್ದೋವಂಥದ್ದು ಏನಿದೆ, ಇದೇ ಕಾರಣಕ್ಕೆ ಅಲ್ವಾ ರಂಜಿತ್ ಅವ್ರನ್ನ ಹೊರಗಡೆ ಹಾಕಿದ್ದು. ಇವಾಗ ನರ ಇದೆ ನಿಮಗೆ ಹಾಕೋಕ್ಕೆ. ರಜತನ ಹೊರಗಡೆ ಹಾಕ್ತೀರಾ? ಅವನನ್ನು ಹಾಕಿದ್ರಾ ಅಂದರೆ ಇವ್ರನ್ನ ಹಾಕಿ. ನೀವೇನು ಮಾಡಿದ್ರಿ? ಯಾರನ್ನ? ಜಗದೀಶ್ ಅವ್ರನ್ನ, ರಂಜಿತ್ ಅವ್ರನ್ನ ಹೊಲಸು ಪದ ಮಾತಾಡಿದ್ದಕ್ಕೆ, ಫಿಸಿಕಲ್ಲಾಗಿ ತಳ್ಳಿದ್ದಕ್ಕೆ ತಾನೇ ಅವ್ರನ್ನ ಆಚೆ ಹಾಕಿದ್ದು, ಎವಿಕ್ಟ್ ಮಾಡಿರೋವಂಥದ್ದು. ಇವನು ಒಬ್ಬನೇ ಮಾಡಿದ್ದಾನೆ ಎರಡನ್ನೂ. ತಿಕ್ಕಲ್ ನನ್ನ ಮಗನೇ ಅನ್ನೋದು, ಗುಗ್ಗು ನನ್ನ ಮಗನೇ, ಅಮ್ಮಿಕೊಂಡು ಕುತ್ಕೊಳ್ಳಲಿ ಅನ್ನೋದು, ಸೆಡೆ ನನ್ನ ಮಗನೇ. ಸೆಡೆ ಅಂದ್ರೇನು? ನನ್ನ ಮಗನೇ ಅನ್ನೋವಂಥದ್ದು. ಏನು ಅವ್ರ ಅಪ್ಪನೇ ಇವನು? ಅಲ್ಲಿ ಸುರೇಶ್ ಫುಲ್ ಅಂತೂ ರೊಚ್ಚಿಗೆದ್ದಿದ್ದಾನೆ. ಮಗನೇ ಅನ್ನೋಕ್ಕೆ ಇವನೇ ನಮ್ಮ ಅಪ್ಪನ ಇವನು. ಬಿಗ್ ಬಾಸ್ ನನಗೆ ಆಚೆ ಕಳಿಸಿ, ನಾನು ಹೊರಗಡೆ ಹೊಂಟೋಗ್ತೀನಿ, ನನಗೆ ಆಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ನೋಡೋಣ ಬಿಗ್ ಬಾಸ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಅವತ್ತು ಅಷ್ಟೊಂದೆಲ್ಲ ಕಿರ್ಚಾಡೋದ್ನಲ್ಲ ಬಿಗ್ ಬಾಸ್, ಅವನು ಬೆಂಕಿ ಹಚ್ಚೋ ಬಿಗ್ ಬಾಸು. ಇಂಥ ಫಿಸಿಕಲಾಗಿ ಕೊಡೋವಂಥ ಟಾಸ್ಕ್ ಇದು. ಅವನು ಒಳ್ಳೆ ನೋಡಿದ್ರೆ ಹಂದಿ ಇದ್ದಂಗೆ ಇದ್ದಾನೆ. ಬಂದಂಗೆ ಓವರ್ ಕಾನ್ಫಿಡೆನ್ಸು, ಓವರ್ ಬಿಲ್ಡಪ್ಪು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ಅವನು. ಓಕೆ, ಈ ಪ್ಲ್ಯಾನ್ಗಳೆಲ್ಲನೂ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಅಷ್ಟೇ. ನನಗನ್ಸುತ್ತೆ ಇವ್ನು ಯಾವುದೂ ಬಿಗ್ ಬಾಸ್ ಅಡ್ರೆಸ್ ಮಾಡಲ್ಲ. ಸುದೀಪ್ ಸರು ಅಷ್ಟೇ ವೀಕೆಂಡಲ್ಲಿ ಏನೂ ಮಾತಾಡಲ್ಲ. ಒಂದು ಲಿಮಿಟಲ್ಲಿ ಆಡಿ ಅನ್ನೋ ಒಂದು ಮಾತನ್ನು ಹೇಳಿ ಹೋಗ್ತಾರೆ. ಬಿಟ್ಟರೆ ಇದನ್ನು ಬೈದಿರೋ ತಪ್ಪು ಗಿಪ್ಪು ಅಂತ ರಜತನಂತೂ ಅವರು ಸ್ಟಾಪ್ ಮಾಡಲ್ಲ. ಯಾಕಂದರೆ ನಾವು ಲಾಸ್ಟ್ ಸೀಸನಲ್ಲಿ ನೋಡಿದ್ವಿ ವಿನಯ್ ಯಾವ ಮಟ್ಟಿಗೆ ಆಡ್ತಿದ್ದ ಅಂತ. ಸೊ ಅಲ್ಲೇ ಒಂದು ರೀತಿಯಲ್ಲಿ ಎನ್ಕರೇಜ್ ಮಾಡಿದಂಥವ್ರು ಇವಾಗಂತೂ ಅವ್ರನ್ನ ರಜತನ್ನು ಕಂಟ್ರೋಲ್ ಮಾಡಲ್ಲ. ಇವರು ಇನ್ನೂ ಬಿಟ್ಬಿಡ್ತಾರೆ. ಇವತ್ತು ಸುರೇಶ್ಗಾಗಿದೆ, ನಾಳೆ ಮಂಜು ಮೇಲೆ ಆಗುತ್ತೆ, ನಾಳೆ ಇವ್ರ ಮೇಲೆ ಆಗುತ್ತೆ. ನೋಡೋಣ. ಟಾಸ್ಕ್ ಒಳಗಡೆ ಏನೇ ಆಗಿರ್ಬೋದು, ಸುರೇಶ್ದೇ ತಪ್ಪಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನಿಲ್ಲಿ ಸುರೇಶ್, ಸಾಚಾ, ರಜತ್ ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಿಲ್ಲ. ಬಟ್ ಬಳಸುವಂಥ ಪದಗಳು ಜೊತೆಗೆ ಅಲ್ಲಿ ಎದೆಯಿಂದ ಎದೆಗೆ ತಳ್ಳುವಂಥದ್ದಾಗಿರ್ಬೋದು, ಗುದ್ದುವಂಥದ್ದಾಗಿರ್ಬೋದು, ಅದು ನನ್ನ ಪ್ರಕಾರ ತಪ್ಪದು. ಹಂಗೆ ಮಾಡೋ ಹಂಗಿಲ್ಲ. ಏನೇ ತಪ್ಪಾಗಿರಲಿ, ಏನೇ ಅದಾಗಿರಲಿ, ಬಳಸುವಂಥ ಪದಗಳ ಮೇಲೆ ಲಿಮಿಟ್ ಇರಬೇಕು. ಯಾರ್ಯಾರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಯಾವನಿಗೆ ಗೊತ್ತು? ಇದೇ ಮಾತನ್ನು ಏನಾದರೂ ಬೇರೆ ಧರ್ಮವ್ರ ಮೇಲೆ, ಬೇರೆಯವ್ರ ಮೇಲೆ ತೀರ್ಸ್ಕೊಂಡಿದ್ದಿದ್ರೆ ಏನಾಗಿರೋದು ಗೊತ್ತಾ? ಅವ್ರವ್ರು ಚೆನ್ನಾಗಿ ಬೆಳೆದು ಬಂದಿರ್ತಾರೆ, ಅವ್ರ ಫ್ಯಾಮ್ಲಿ ಚೆನ್ನಾಗಿರುತ್ತೆ. ಇಂಥದ್ದನ್ನೆಲ್ಲ ಅನ್ಸ್ಕೊಂಡಿರ್ಬೇಕು. ಅವರಲ್ಲಿ ಆಡೋಕ್ಕೆ ಬಂದಿದ್ದಾರೆ, ಮರ್ಯಾದೆ ಕಳ್ಕೊಳಕ್ಕೆ ಬಂದಿಲ್ಲ ಅಲ್ಲಿಗೆ ಅವರು. ಸೊ ಈ ಮಟ್ಟಿಗೆ ನಡೀತಾ ಇದೆ. ಸೊ ನಿಮ್ಗೆ ಏನು ಅನಿಸುತ್ತೆ? ಈ ರೀತಿಯ ವರ್ತನೆಗಳು ಸರಿ ಅಂತ ಅನಿಸುತ್ತಾ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.